ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಗೃಹಲಕ್ಷ್ಮಿಯ ಒಂದಿಷ್ಟು ಅಪ್ಡೇಟ್ಸ್ ಅನ್ನು ಕೆಲವೊಂದು ದಿನಗಳಿಂದ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ, ಕೆಲವು ಬಗ್ಗೆ ಏನೇನು ಪ್ರಾಬ್ಲಮ್ಸ್ ಇದ್ದಾವೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೋಡೋಣ. ಅದೇ ರೀತಿಯಾಗಿ ಅನ್ನಭಾಗ್ಯದಲ್ಲಿ ಬಹಳಷ್ಟು ಒಂದು ಬದಲಾವಣೆಯನ್ನು ಈ ಮಾರ್ಚ್ ತಿಂಗಳಲ್ಲಿ ಮಾಡಲಾಗಿದೆ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಿಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಆನ್ ಮಾಡ್ತಾರೆ ಮರಿಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಮಾತನಾಡೋಣ. ಈ ಮೊದಲನೇದಾಗಿ ಅಂದರೆ ಗೃಹಲಕ್ಷ್ಮಿಯಲ್ಲಿ ಸುಮಾರು 3 ತಿಂಗಳಿಂದ ಅಮೌಂಟು ಇಲ್ಲಿ ಜಮಾ ಮಾಡೋದನ್ನು ಪೆಂಡಿಂಗ್ ಇತ್ತು. ಆ 3 ತಿಂಗಳ ಹಣವನ್ನು ಜಮಾ ಮಾಡೋಕ್ಕೋಸ್ಕರ ಇಲ್ಲಿ CM ಸಿದ್ದರಾಮಯ್ಯ ಅವರ ಒಂದು ಸ್ಪಷ್ಟನೆ ನೀಡಿದರು. ಫೆಬ್ರವರಿ ಕೊನೆ ವಾರದಲ್ಲಿ ಈ ಒಂದು ನಿಮ್ಮ ಹಣವನ್ನು ಏನು ಪೆಂಡಿಂಗ್ ಇದೆ DBT ಮೂಲಕ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ DBT ಮೂಲಕ ಹಣವನ್ನು ಪಾವತಿಸ್ತೀವಿ ಅಂತ ಹೇಳಿದರು. ಆದರೆ ಕೆಲವೊಬ್ಬರಿಗೆ ಏನಾಗಿದೆ, ಫೆಬ್ರವರಿ ಕೊನೆ ವಾರದಲ್ಲಿ 1ನೇ ಕಂತು ಜಮಾ ಆಗಿದೆ. ಇನ್ನು ಉಳಿದವರ ಖಾತೆಗೆ ಏನಾಗಿದೆ, ಮಾರ್ಚ್ 1ನೇ ತಾರೀಕಿಗೆ ಅವರ ಖಾತೆಗೆ ಹಣವನ್ನು ಜಮಾ ಮಾಡಲಾಗಿದೆ. ಅದೇ ರೀತಿಯಾಗಿ 2ನೇ ಕಂತು ಅಮೌಂಟ್ ಬಂದು ಇಲ್ಲಿ ಮಾರ್ಚ್ 10ನೇ ತಾರೀಕರಂದು ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನು ಜಮಾ ಮಾಡಲಾಗಿದೆ. ಹಾಗೂ ಅದೇ ರೀತಿಯಾಗಿ 3ನೇ ಕಂತು ಹಣ ಕೂಡ ಇಲ್ಲಿ ಪೆಂಡಿಂಗ್ ಇದೆ. ಅಂದರೆ ನವೆಂಬರ್ ಡಿಸೆಂಬರ್ 2 ಕಂತು ಹಣ ಜಮಾ ಆಗಿದೆ. ಈ ಜನವರಿ ಅಮೌಂಟ್ ಏನಾಗಿದೆ ಫೆಬ್ರವರಿ ಜಮಾ ಆಗಬೇಕಿತ್ತು, ಆ ಅಮೌಂಟ್ ಕೂಡ ಇನ್ನೂ ಪೆಂಡಿಂಗ್ ಇದೆ. ಈ 3ನೇ ಕಂತು ಅಮೌಂಟ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಇತ್ತೀಚೆಗೆ ಒಂದು ವಾರದಲ್ಲಿ ಏನಂದರೆ 3ನೇ ಕಂತು ಹಣ ಕೂಡ ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತೀವಿ ಅಂತ ಅದರ ಬಗ್ಗೆ ಸ್ಪಷ್ಟನೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇನ್ನುವರೆಗೆ ಯಾರ್ಯಾರಿಗೆ ಜಮಾ ಆಗಿಲ್ಲ ದುಡ್ಡು, ಯಾರ್ಯಾರು ಗೃಹಲಕ್ಷ್ಮಿಯವರಿಗೆ ಅಮೌಂಟ್ ಜಮಾ ಆಗಿಲ್ಲ, ಹೊಸದಾಗಿ ಅರ್ಜಿ ಸಲ್ಲಿಸಿದವರು ಹಾಗೂ ಹಳೆಯೊಬ್ಬರು ಯಾರಾದರೂ ಅರ್ಜಿಯನ್ನು ಸಲ್ಲಿಕೆ ಮಾಡಿದವರು ಅಂಥವ್ರಿಗೆ ಏನಾದರೂ ಹಣ ಜಮಾ ಆಗಿಲ್ಲಪ್ಪ ಅಂದರೆ ಮೊದಲನೇದಾಗಿ ನೀವು ನಿಮ್ಮ ಖಾತೆಗೆ NPC ಲಿಂಕ್ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. 2ನೇದಾಗಿ ಏನಪ್ಪ ಅಂತಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ, ನಿಮ್ಮ ರೇಷನ್ ಕಾರ್ಡಲ್ಲಿ ಹಾಗೂ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 3 ಡಾಕ್ಯುಮೆಂಟ್ಸಲ್ಲಿ ಏನಾಗಿರಬೇಕು, ನಿಮ್ಮ ಹೆಸರು ಯಾವ ಥರ ಇದೆ ಅದೇ ರೀತಿಯಾಗಿ ಹೆಸರು ಇರಬೇಕಾಗುತ್ತೆ. ಕೆಲವೊಬ್ಬರಲ್ಲಿ ಏನಾಗಿದೆ ಬ್ಯಾಂಕ್ ಖಾತೆಯಲ್ಲಿ ಅವ್ರ ಹೆಸರು, ಅವರ ಹಸ್ಬೆಂಡ್ ಹೆಸರು ಅದು ಕೂಡ ಕಂಟಿನ್ಯೂ ಆಗಿ ಸರ್ ಇದ್ದಿರುತ್ತೆ. ಅಂಥವ್ರಿಗೆ ಕೂಡ ಇಲ್ಲಿ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಅಮೌಂಟನ್ನು ಜಮಾ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಥರ ಹೆಸರಿದೆ ಅದೇ ರೀತಿಯಾಗಿ ನೀವು ಕಂಪಲ್ಸರಿಯಾಗಿ ಸೇಮ್ ಮಾಡ್ಕೊಳ್ಳಿ. ಅಂಥವ್ರಿಗೆ ನಂತರ ಮುಂದಿನ ಕಂತುಗಳಲ್ಲಿ ನಿಮಗೆ ಈ ಪೆಂಡಿಂಗ್ ಹಣ ಕೂಡ ಜಮಾ ಆಗುತ್ತೆ. ಸೊ ಫ್ರೆಂಡ್ಸ್, ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಬಗ್ಗೆ ಯಾರ ಹಣ ಜಮಾ ಆಗಿಲ್ಲ, ಈ NPC ಮತ್ತು ಈ ಒಂದು ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಹೆಸರು ತಿದ್ದುಪಡಿ ಇದ್ರಲ್ಲಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮಗೆ ಬರ್ತಕ್ಕಂಥ ಕಂತುಗಳಲ್ಲಿ ನಿಮಗೂ ಕೂಡ ಆ ಒಂದು ಹಣ ಪೆಂಡಿಂಗ್ ಇರ್ತ ಹಣ ಅದು ಪ್ರೆಸೆಂಟ್ ಹಣ ಎಲ್ಲೂ ಜಮಾ ಆಗುತ್ತೆ. ಈ 2ನೇದಾಗಿ ಏನಪ್ಪ ಅಂತಂದರೆ ಇಲ್ಲಿ ಅನ್ನಭಾಗ್ಯ ಸ್ಕೀಮಲ್ಲಿ ಕೂಡ ನಿಮಗೆ ಹಣವನ್ನು ಬಹಳ ಸುಮಾರು 3-4 ತಿಂಗಳಿಂದ ಹಣ ಜಮಾ ಆಗೋದನ್ನು ಪೆಂಡಿಂಗ್ ಇತ್ತು. ಅದು ಕೂಡ ಹಂತವಾಗಿ ಏನು ಮಾಡಿದ್ದಾರೆ, ಎಲ್ಲರ ಖಾತೆಗೆ ಏನಿದ್ರೆ ಅನ್ನಭಾಗ್ಯ ಹಣ ಕೂಡ ಜಮಾ ಮಾಡಲಾಗಿದೆ. ಹಾಗೂ ಅದೇ ರೀತಿಯಾಗಿ ಫೆಬ್ರವರಿ ತಿಂಗಳಲ್ಲಿ ಕೂಡ 2 ತಿಂಗಳ ಹಣ ಜಮಾ ಮಾಡಲಾಗಿದೆ. ಹಾಗೂ ಈ ಮಾರ್ಚ್ ತಿಂಗಳಲ್ಲಿ ಕೂಡ 2 ತಿಂಗಳ ಹಣವನ್ನು ಡಬಲ್ ಆಗಿ ನಿಮಗೆ ನಿಮ್ಮ ಖಾತೆಗೆ ಅದು ಅಮೌಂಟನ್ನು ಜಮಾ ಮಾಡಲಾಗಿರುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಈ ಒಂದು ಮಾರ್ಚ್ ತಿಂಗಳಲ್ಲಿ ಕೂಡ ನಿಮಗೆ ಯಾವುದೇ ರೀತಿಯಾಗಿ ಅನ್ನಭಾಗ್ಯ ಅಮೌಂಟನ್ನು ಬರೋದಿಲ್ಲ. ಯಾಕಂದರೆ ಸರ್ಕಾರ ವತಿಯಿಂದ ಒಂದು ಸುತ್ತಲನ್ನು ಹೊರಡಿಸಿದಲ್ಲಿ ಅದರಲ್ಲಿ ನಿಮಗೆ ಮುಂಚೆ ಯಾವ ಥರನೂ ಅಕ್ಕಿ ಸಿಗ್ತಾ ಇತ್ತು, ಅಂದರೆ ಪ್ರತಿಯೊಬ್ಬರಿಗೆ 5 kg ಅಕ್ಕಿ ಬರ್ತಾಯಿತ್ತು, ಪ್ಲಸ್ ಆಗಿ 5 kg ಬದಲಾಗಿ ಹಣವನ್ನು ಕೊಡಲಾಗ್ತಾಯಿತ್ತು. ಆದರೆ ಸರ್ಕಾರ ವತಿಯಿಂದ ಏನು ಮಾಡ್ತಾ ಇದ್ದಾರೆ, ಈ ಒಂದು ಮಾರ್ಚ್ ತಿಂಗಳಿಂದ ನಿಮಗೆ ಅಕ್ಕಿ ಬದಲು ಹಣವನ್ನು ಕೊಡ್ತಾ ಇದ್ರು. ಆ ಒಂದು ಹಣ ಬದಲಾಗಿ ಅಕ್ಕಿ ಬದಲು 5 kg ಅಕ್ಕಿ ಬದಲು 10 kg ಅಕ್ಕಿಯನ್ನು ಕೊಡೋದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾವ ಕಾರ್ಡಿಗೆ ಎಷ್ಟಷ್ಟು ಇಲ್ಲಿ ಒಂದು ಅಕ್ಕಿ ಬರುತ್ತೆ ಅಂತಂದರೆ, ಮೊದಲನೇದಾಗಿ ಇಲ್ಲಿ ಅಂತ್ಯೋದಯ ಕಾರ್ಡಿಗೆ ಅದರಲ್ಲಿ 1 ಮೆಂಬರ್ ಇರಲಿ 10 ಮೆಂಬರ್ ಇರಲಿ ಪ್ರತಿಯೊಬ್ಬರಿಗೆ 35 kg ಮಾತ್ರ ಇಲ್ಲಿ ಒಂದು ಅಕ್ಕಿಯನ್ನು ಕೊಡಲಾಗುತ್ತೆ. ಹಾಗೂ ಅದೇ ರೀತಿಯಾಗಿ BPL ಕಾರ್ಡ್ ಯಾರ್ಯಾರು ಇದೆ, ಪ್ರತಿಯೊಬ್ಬರಿಗೆ BPL ಕಾರ್ಡ್ ಇದ್ದಂಥ ಅಭ್ಯರ್ಥಿಗಳಿಗೆ ಪ್ರತಿಯೊಬ್ಬ ಸದಸ್ಯರಿಗೆ 5 kg ಬರ್ತಾಯಿತ್ತು. ಇವಾಗ 10 kg ಆಗಿ ನಿಮಗೆ ಒಂದು ಸದಸ್ಯ ಇದರಲ್ಲಿ ಒಬ್ಬ ಸದಸ್ಯಗೆ 10 kg ಇಲ್ಲಿ ಅಕ್ಕಿಯನ್ನು ಕೊಡಲಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಕಾರ್ಡಲ್ಲಿ 5 ಜನ ಇದ್ರ 6 ಜನ ಇದ್ರ ಅಂದರೆ 5 ಜನ ಇದರಲ್ಲಿ 50 kg ಅಕ್ಕಿಯನ್ನು ನಿಮಗೆ ವಿತರಿಸಲಾಗುತ್ತೆ. ಅಂದರೆ ಯಾವ ಮತ್ತಂದರೆ ಇವಾಗ ಮಾರ್ಚ್ ತಿಂಗಳಿಂದಲೇ ಸ್ಟಾರ್ಟ್ ಮಾಡಬೇಕಂತ ಇಲ್ಲಿಂದ ಮೇಲಿಂದ CM ಸಿದ್ದರಾಮಯ್ಯ ಅವರು ಇಲ್ಲಿಂದ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಫ್ರೆಂಡ್ಸ್, ಇದೇ ರೀತಿಯಾಗಿ ಯಾರಿಗೆ ಅಕ್ಕಿ ಹಣ ಯಾರಿಗೆ ಇನ್ನೂವರೆಗೆ ಜಮಾ ಆಗಿಲ್ಲ ಅವರು ಕೂಡ NPC ಪ್ರಾಬ್ಲಮ್ ಇರೋರು ಅಂಥವ್ರಿಗೆ ಜಮಾ ಆಗಿಲ್ಲ. ಹಾಗೂ ಅದೇ ರೀತಿಯಾಗಿ ನಿಮಗೆ ಯಾರ್ಯಾರು ಈ ಥರ ಹೆಸರು ಮಿಸ್ಟೇಕ್ಸ್ ಇದ್ದಾವೆ ಅಂಥವ್ರಿಗೆ ಖಂಡಿತವಾಗಿ ಯಾವುದೇ ಥರ ನಿಮಗೆ ಅನ್ನಭಾಗ್ಯ ಸ್ಕೀಮ್ದ ಅಮೌಂಟ್ ಯಾವುದೇ ಥರ ಬರೋದಿಲ್ಲ. ಆದಷ್ಟು ಬೇಗ ಕರೆಕ್ಷನ್ ಮಾಡ್ಕೊಳ್ಳಿ. NPC ಕರೆಕ್ಟ್ ಇದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಕರೆಕ್ಷನ್ ಎಲ್ಲ ಇದ್ದರೆ ಹಾಗೂ ನೇಮ್ ಕರೆಕ್ಟ್ ಇದ್ದರೆ ನಿಮಗೆ ಖಂಡಿತವಾಗಿ ಏನಾನ ಅಮೌಂಟ್ ಪೆಂಡಿಂಗ್ ಇದ್ದರೆ ಅನ್ನಭಾಗ್ಯ ಇನ್ನೂ ಕೂಡ ಅಮೌಂಟ್ ಕೂಡ ನಿಮಗೆ ಪೆಂಡಿಂಗ್ ಇದ್ದರೆ ಆ ಅಮೌಂಟ್ ಕೂಡ DBT ಮಾಡಲಾಗಿರೆ ಆ DBT ಮಾಡಿದಂಥ ಹಣ ನಿಮಗೆ ಕರೆಕ್ಟ್ ಆದಲ್ಲಿ ಆ ಮೂಲಕ ನಿಮಗೆ ಹಂತವಾಗಿ ಅದು ಕೂಡ ಅಮೌಂಟನ್ನು ಜಮಾಗಿ ಕ್ಲಿಯರ್ ಆಗುತ್ತೆ. ಹಾಗೂ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಅಮೌಂಟ್ ಕೂಡ
ತುಂಬಾ ಕೆಲವೊಬ್ಬರು 1 ವರ್ಷದಿಂದ ಅಮೌಂಟ್ ಪೆಂಡಿಂಗ್ ಇದೆ, ಕೆಲವೊಬ್ಬರು 6 ತಿಂಗಳಿಂದ ಪೆಂಡಿಂಗ್ ಇದೆ, ಕೆಲವೊಬ್ಬರು 3 ತಿಂಗಳಿಂದ ಪೆಂಡಿಂಗ್ ಇದೆ. ಪ್ರತಿಯೊಬ್ಬರು ಇದೇ ತರ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅಂತವ್ರಿಗೆ ಏನಾಗಿದೆ ಈ ಒಂದು ಕ್ಲಿಯರ್ ಆಗಿ ನಿಮಗೆ ಹಣ ಒಂದು ಜಮಾ ಆದ್ರೆ ಅಂತವ್ರಿಗೆ ಇವೆಲ್ಲ ಹಂತ ಹಂತವಾಗಿ ಜಮಾ ಆಗಿ ಕ್ಲಿಯರ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನೀವು NPC ಚೆಕ್ ಮಾಡ್ಕೊಳ್ಳಿ, ನಂತರ ಬ್ಯಾಂಕ್ ಡೀಟೇಲ್ಸ್ ಅಥವಾ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಬರುತ್ತೆ. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.